ನಮಸ್ಕಾರ. ಟೂ ವೀಲರ್ ಅಲ್ಲಿ ಕಮ್ಯೂಟ್ ಮಾಡೋದು ಆಸ್ ಇಟ್ ಇಸ್ ತುಂಬಾ ಸ್ಟ್ರೆಸ್ಫುಲ್. ಅದರ ಮೇಲೆ ಬ್ರೇಕ್ ಡೌನ್ ಆದ್ರೆ ಅಂತೂ ಎಂಟೈರ್ ಡೇ ಹೋಯ್ತು. ಈಗ ಹೊಸ ಗಾಡಿ ಅಂದ್ರೆ ಏನಾಗುತ್ತೆ, ನಾವು ಡೀಲರ್ಶಿಪ್ಗೆ ಫೋನ್ ಮಾಡ್ತೀವಿ, RSA ಸಪೋರ್ಟ್ ಇದೆ, ಬಂದು ಸಪೋರ್ಟ್ ಮಾಡ್ತಾರೆ. ಹಳೆ ಗಾಡಿಗೆ RSA ತಗೊಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್, ಅಗತ್ಯ ಇಲ್ಲ. ವಾಹನ ಅಂತ ಒಂದು ಆ್ಯಪ್ ಇದೆ, ಪವರ್ಡ್ ಬೈ ಐಸ್ಟಿಯರ್ ಎಂ ಕನೆಕ್ಟ್. ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಅಕ್ಕಪಕ್ಕ ಯಾವ ವರ್ಕ್ಶಾಪ್ ಇದೆ, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಸಿಗತ್ತೆ. ಅಕ್ರಾಸ್ ದ ಕಂಟ್ರಿ 15,000 ವರ್ಕ್ಶಾಪ್ ಡೀಟೇಲ್ಸ್ ಇದೆ ಈ ಆ್ಯಪ್ ಅಲ್ಲಿ. ಆಂಡ್ರಾಯ್ಡ್ ಪ್ಲೇ ಸ್ಟೋರ್ ಅಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬಹುದು, ಏನೂ ಚಾರ್ಜಸ್ ಇಲ್ಲ. ಬ್ರೇಕ್ ಡೌನ್ ಆದ್ರೆ ಏನ್ ಮಾಡ್ತೀವಿ ನಾವು, ಅಕ್ಕಪಕ್ಕ ಕೇಳ್ಕೊಂಡು ಗಾಡಿ ತಳ್ಕೊಂಡು ಹೋಗ್ತೀವಿ ವರ್ಕ್ಶಾಪಿಗೆ. ಸರ್ ವರ್ಕ್ಶಾಪ್ ಎಲ್ಲಿದೆ, ಮೇಡಮ್ ವರ್ಕ್ಶಾಪ್ ಎಲ್ಲಿದೆ ಅಂತ. ಅಲ್ಲಿ ಗಾಡಿ ತಗೊಂಡು ಹೋದ್ಮೇಲೆ ಚಾನ್ಸಸ್ ಇದೆ ಆ ಟೆಕ್ನಿಷಿಯನ್ ಬಂದು, ಸಾರ್ ಈ ಗಾಡಿ ನಾವು ವರ್ಕ್ ಮಾಡಲ್ಲ ಅಂತ. ಈ ತೊಂದರೆ ಬೇಡ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬ್ರೇಕ್ ಡೌನ್ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡಿ. ಈ ಆ್ಯಪ್ ಅಲ್ಲಿ ಇನ್ನೊಂದು ಫೀಚರ್ ಇದೆ, ನಿಮ್ದು ಪೆಟ್ರೋಲ್ ಖರ್ಚು, ಮೇಂಟೆನೆನ್ಸ್ ಖರ್ಚು, ಆ ಡೇಟಾನು ಎಂಟ್ರಿ ಮಾಡ್ಕೊಳ್ಬಹುದು. ಮಲ್ಟಿಪಲ್ ವೆಹಿಕಲ್ಸ್ ಮೇಂಟೈನ್ ಮಾಡ್ಬೋದು. 1 ವರ್ಷ ಆದ್ಮೇಲೆ ನಿಮ್ ಗಾಡಿ ಮೇಲೆ ನೀವು ಎಷ್ಟು ಖರ್ಚು ಮಾಡಿದ್ದೀರಾ, ಆ ಗಾಡಿ ಕೊಡಬೇಕಾ ಬಿಡಬೇಕಾ ಅಂತ ಡಿಸೈಡ್ ಮಾಡ್ಬೋದು. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬ್ರೇಕ್ ಡೌನ್ ಪ್ರಾಬ್ಲಮ್ ಎಲಿಮಿನೇಟ್ ಮಾಡಿ.